ಕಾಂಗ್ರೆಸ್ ಸರ್ಕಾರದ ಅಲ್ಪಸಂಖ್ಯಾತ ಓಲೈಕೆ ರಾಜಕಾರಣ ಎಲ್ಲಿಗೆ ಬಂದು ಮುಟ್ಟಿದೆ ಅಂತ ಹೇಳಿದ್ರೆ, ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಏನು ವಿಧಾನಸೌಧದಲ್ಲಿ ಘೋಷಣೆ ಹಾಕಿದ್ರು, ಅವರ ಮೂಳೆ ಮುರಿತಕ್ಕಂಥ ಕೆಲಸ ಮಾಡಬೇಕಾಗಿತ್ತು, ಸರ್ಕಾರ ಮಾಡಲಿಲ್ಲ. ಇದರ ಪರಿಣಾಮ ಏನಾಗಿದೆ ಅಂತ ಹೇಳಿದ್ರೆ, ಬಾಗಲಕೋಟೆನಲ್ಲಿ ಭಾಳ ಶಾಂತಿಯುತವಾಗಿ ಏನು ಇಡೀ ದೇಶದಲ್ಲಿ ಒಂದು ಸ್ವರಾಜ್ಯದ ಕಿಚ್ಚನ್ನು ಹಚ್ಚಿದಂಥ ಶಿವಾಜಿ ಮಹಾರಾಜರ ಜಯಂತ್ಯೋತ್ಸವ ಭಾಳ ಸಮಾಧಾನವಾಗಿ ಮೆರವಣಿಗೆ ನಡೀತಾ ಇದ್ರು ಸಹ, ಆ ಮೆರವಣಿಗೆ ಮೇಲೆ ಕಲ್ಲು ತೂರುವಂಥ ಏನು ಕೆಲವು ದೇಶದ್ರೋಹಿಗಳು ಮಾಡಿದ್ದಾರೆ. ನಾನು ನನ್ನನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೃಹ ಸಚಿವರಿಗೆ ಆಗ್ರಹಪಡಿಸಿದ್ದೇನೆ. ಇಂಥ ದೇಶದ್ರೋಹಿಗಳನ್ನು ಮಟ್ಟ ಹಾಕ್ತಕ್ಕಂಥ ಕೆಲಸ ಈ ಸರ್ಕಾರ ಮಾಡಬೇಕು. ಇವ್ರು ಯೋಗ್ಯತೆ ಮಾಡೋದಕ್ಕಾಗಲ್ಲ, ಅದೇ ದುರಂತ. ಮುಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂದಾಗ ಇವ್ರಿಗೆ ತಕ್ಕ ಶಾಸ್ತ್ರ ನಾವು ಮಾಡ್ತೇವೆ. ಕಾಂಗ್ರೆಸ್ ಸರ್ಕಾರದ ಅಲ್ಪಸಂಖ್ಯಾತ ಓಲೈಕೆ ರಾಜಕಾರಣ ಎಲ್ಲಿಗೆ ಬಂದು ಮುಟ್ಟಿದೆ ಅಂತ ಹೇಳಿದ್ರೆ, ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಏನು ವಿಧಾನಸೌಧದಲ್ಲಿ ಘೋಷಣೆ ಹಾಕಿದ್ರು, ಅವರ ಮೂಳೆ ಮುರಿತಕ್ಕಂಥ ಕೆಲಸ ಮಾಡಬೇಕಾಗಿತ್ತು, ಸರ್ಕಾರ ಮಾಡಲಿಲ್ಲ. ಇದರ ಪರಿಣಾಮ ಏನಾಗಿದೆ ಅಂತ ಹೇಳಿದ್ರೆ, ಬಾಗಲಕೋಟೆನಲ್ಲಿ ಭಾಳ ಶಾಂತಿಯುತವಾಗಿ ಏನು ಇಡೀ ದೇಶದಲ್ಲಿ ಒಂದು ಸ್ವರಾಜ್ಯದ ಕಿಚ್ಚನ್ನು ಹಚ್ಚಿದಂಥ ಶಿವಾಜಿ ಮಹಾರಾಜರ ಜಯಂತ್ಯೋತ್ಸವ ಭಾಳ ಸಮಾಧಾನವಾಗಿ ಮೆರವಣಿಗೆ ನಡೀತಾ ಇದ್ರು ಸಹ, ಆ ಮೆರವಣಿಗೆ ಮೇಲೆ ಕಲ್ಲು ತೂರುವಂಥ ಏನು ಕೆಲವು ದೇಶದ್ರೋಹಿಗಳು ಮಾಡಿದ್ದಾರೆ. ನಾನು ನನ್ನನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೃಹ ಸಚಿವರಿಗೆ ಆಗ್ರಹಪಡಿಸಿದ್ದೇನೆ. ಇಂಥ ದೇಶದ್ರೋಹಿಗಳನ್ನು ಮಟ್ಟ ಹಾಕ್ತಕ್ಕಂಥ ಕೆಲಸ ಈ ಸರ್ಕಾರ ಮಾಡಬೇಕು. ಇವ್ರು ಯೋಗ್ಯತೆ ಮಾಡೋದಕ್ಕಾಗಲ್ಲ, ಅದೇ ದುರಂತ. ಮುಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂದಾಗ ಇವ್ರಿಗೆ ತಕ್ಕ ಶಾಸ್ತ್ರ ನಾವು ಮಾಡ್ತೇವೆ.